ಎಲ್ಲೋಗ್ತಿದ್ದೀವಿ ಅಂದರೆ ಮೀನು ಹಿಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಮೀನಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ಎಷ್ಟು ಸಿಗುತ್ತೆ. ಗೈಸ್ ಈಗ ನೋಡ್ಬೋದು ನಮ್ಮ ಊರಲ್ಲಿ ಕ್ಲೈಮೇಟ್ ಯಾವ ಥರ ಇದೆ ಅಂದರೆ ಒಳ್ಳೆ ಗೋಲ್ಡ್ ಸ್ಕೈ ಇದ್ದಂಗಿದೆ. ಗೋಲ್ಡ್ ಜಗಳ ಆಡ್ತಾವ್ರೆ, ಎಲ್ಲ ಜಗಳ, ಎಲ್ಲರಲ್ಲೂ ಜಗಳ, ಎಲ್ಲ ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ತಿ ತೇಜಸ್ ಯೂಟ್ಯೂಬ್ ಚಾನಲ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಲ್ಲೋಗ್ತಿದ್ದೀವಿ ಅಂದರೆ ಮೀನು ಹಿಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈಗ ಊಟ ಆಯಿತು, ಈಗ ಬಿರಿಯಾನಿ ಮಾಡಿದ್ರು ನಮ್ಮ ಅತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ಬಿರಿಯಾನಿ ಮಾಡಿದ್ರು, ಈಗ ತಿಂದು ಈಗ ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಮೀನು ಬೀಳ್ತವೆ ಅಂತ. ನೀವು ನೋಡ್ತೀರ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನೋಡಬೇಕು ಎಷ್ಟು ಮೀನು ಸಿಗುತ್ತೋ ನಿಮಗೆ ತೋರಿಸ್ತೀವಿ, ಎಷ್ಟು ಮೀನು ಸಿಗುತ್ತೆ. ಆಮೇಲೆ ಏನು ಮಾಡ್ಬೇಕು, ಸಾರು ಮಾಡಬೇಕಾ, ಫ್ರೈ ಮಾಡಬೇಕು ನೋಡಬೇಕು. ಫಸ್ಟ್ ನೋಡಿ ಮೀನು ಹಿಡಿಯೋರು ನೋಡೋಣ, ಬನ್ನಿ ಹೋಗೋಣ. ಗೈಸ್ ನಾವು ನಮ್ಮ ಬಾಮ್ಮ ಇದ್ರು ಬಂದಿದ್ದೀವಿ, ಮೇಡಮು ಬಂದಿದ್ದಾರೆ. ಸೊ ಮೀನು ಹಿಡಿತಾ ಇದ್ದೀವಿ. ಸೊ ಮೀನುಗಳು ಬರಬೇಕು. ನಾವು ಮೀನು ಬರ್ತಾ ನಿಮ್ಗೆ ತೋರಿಸ್ತಾ ಇದ್ದೀವಿ ಎಷ್ಟು ಮೀನು ಹಿಡಿರ್ತೀವಿ ಅಂತ. ಸೊ ಮೀನು ಸಿಕ್ತು ನಮಗೀಗ, ಫಸ್ಟ್ನೇ ಮೀನಿದು ನೋಡ್ಬೋದು ನೀವೀಗ. ಮೀನು ಸಿಕ್ಕಿದೆ ನಮಗೆ. ಇಂತೂ ಎರಡನೇ ಮೀನು ಹಳ್ಳಕ್ಕೆ ಬಿತ್ತು. ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಕಿಸಿತಾ ಇದೀಯಾ? ಮೀನು ಸಿಕ್ಕಿದೆ ಈಗ ಇನ್ನೊಂದು ಮೀನು. ಮೀನಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ಎಷ್ಟು ಸಿಗುತ್ತೆ. ಈಗ ಮೀನು ಹಿಡಿತಾ ಇದ್ದೀನಿ, ಮೇಡಮ್ ಅವ್ರು ಫುಡ್ ಹಾಕ್ತವ್ರೆ. ನೋಡೋಣ ಈಗ ಮೀನು ಸಿಗುತ್ತೋ ಇಲ್ವೋ ಅಂತ. ಸೊ ದುಡ್ಡು ಕೊಟ್ರೆ ಸಿಗುತ್ತೆ ಮೀನು, ಬಟ್ ನಾವೇ ಹಿಡ್ದು ತಿನ್ನೋ ಮಜಾನೇ ಬೇರೆ. ನಾವೇ ತಿನ್ನೋ ಬೇರೆ ಮಜಾನೇ ಬೇರೆ. ಸೊ ಕಾಯ್ತಿದ್ದೀವಿ, ನೋಡೋಣ ಇಲ್ವೋ ನೋಡ್ಬೇಕು. ಗೈಸ್ ತುಂಬ ಮಳೆ ನಮ್ಮೂರಲ್ಲಿ, ತುಂಬ ಮಳೆ ಬಂದೈತೆ. ಮೀನು ಹಿಡಿಯೋಕ್ಕಾಗಲಿಲ್ಲ, ಮಳೆ ಅರ್ಧ ಬಂದ ತಕ್ಷಣ ಮನೆ ರಿಟರ್ನ್ ಹಾಕಿ ಮೀನು ಉಜ್ಬೇಕೀಗ. ಮೀನು ಉಜ್ಜನ ಅಂದರೆ ಕಂಪ್ಲೀಟ್ ಮಳೆ. ನೀವು ಮಳೆ ನೋಡ್ಬೋದು ಯಾವ ಥರ ಅಂತ ತೋರಿಸ್ತೀವಿ ನಮ್ಮೂರಲ್ಲಿ. ಕಂಪ್ಲೀಟ್ ಮಳೆ. ಸೊ ಎಳ್ನೀರು ತಂದಿದ್ದಾರೆ, ಎಳ್ನೀರು ಸೂಪರ್ ಆಗಿದೆ, ಸಕ್ಕದೆ ಟೇಸ್ಟಿ ಆಗಿದೆ. ಊರಲ್ಲೇ ಎಳ್ನೀರು ಈ ಥರ ಫ್ರೆಶ್ ಆಗಿ ಸಿಗೋದು. ಆಮೇಲೆ ಒಂದು ಬೆಂಗಳೂರಲ್ಲಿ ನಿಮಗೆ ಗೊತ್ತಿದೆ 100 ರೂಪಾಯಿ ಇಲ್ಲಾಂದ್ರೆ 80 ರೂಪಾಯಿ ಅಷ್ಟು ಕೊಟ್ಟು ಕುಡಿಬೇಕು. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು. ಸೊ ಇಲ್ಲೇ ಊರಿಗೆ ಬಂದಾಗ ಎಳ್ನೀರು ಕುಡ್ಕೋಬೇಕು. ಮೇಡಮ್ ಅವ್ರು ನೋಡಿ ಯಾವ ಥರ ತಿಂತಾ ಇದ್ದಾರೆ. ನೋಡಿ ನಿಮ್ಗೆ ನೋಡಿ ಇಲ್ಲಿ ನೀರು ಬರ್ತಾರೆ ನೋಡಿ. ಹಿಂಗೆ ಇಟ್ಕೋಬೇಕು ಸ್ಟ್ರೈಟ್ ಆಗಿ ಇದೇ ತರ. ಆಯ್ತಾಯ್ತು ನೋಡಿ ಆಯ್ತು. ಇವ್ರಿಗೆ ನಾನು ಪ್ರೂವ್ ಮಾಡ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಜಲರೇಖೆ ಇದೆ ಅಂತ ನೋಡ್ರಿ ನೋಡ್ಬೋದು. ಒಳ್ಳೆ ಗೈಸ್ ಈಗ ನೋಡ್ಬೋದು ನಮ್ಮ ಊರಲ್ಲಿ ಕ್ಲೈಮೇಟ್ ಯಾವ ಥರ ಇದೆ ಅಂದರೆ ಒಳ್ಳೆ ಗೋಲ್ಡ್ ಸ್ಕೈ ಇದ್ದಂಗಿದೆ. ಸೇಮ್ ಗೋಲ್ಡ್ ಸ್ಕೈ ನೋಡ್ಬೋದು ಹೇಗಿದೆ ಅಂದರೆ ಸನ್ರೈಸ್ ಆಗೋ ಥರ ಇದೆ. ಸೂಪರ್ ಆಗಿದೆ ಮಾತ್ರ. ಮೀನು ತವಾ ಫ್ರೈಗೆ ರೆಡಿಯಾಗಿದೆ, ಮಸಾಲ ಹಾಕೆಲ್ಲ ಇಕ್ಕಿದ್ದಾರೆ. ಸೊ ಇಲ್ಲಿ ರೆಡಿ ಆಗ್ತಾ ಇದೆ ತವಾ ಫ್ರೈಗೆ. ನೋಡ್ಬೋದು ಸಕ್ಕತ್ತಾಗಿದೆ, ಗಮ್ಮಂತಿದೆ. ಸೊ ತಿಂದು ಟೇಸ್ಟ್ ಆಮೇಲೆ ನಿಮ್ಗೆ ಹೇಳ್ತೀನಿ ಯಾವ ಥರ ಇತ್ತು ಅಂತ. ಸೊ ಪ್ಯೂರ್ ನಾಟಿ ಮೀನಿದು, ನಾವೇ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕೆರೆಯಲ್ಲಿ ಹೋಗಿ ಹಿಡ್ದಿರೋದು ನಿಮಗೆ ಗೊತ್ತಿರುತ್ತೆ, ಸೂಪರ್ ಆಗಿರುತ್ತೆ. ಓಕೆ ಆಮೇಲೆ ಹೇಳ್ತೀನಿ ನಿಮಗೆ ಟೇಸ್ಟ್. ಜಿಲೇಬಿ ಮೀನು, ನಾಟಿ ಅಲ್ಲ ಇದು, ಜಿಲೇಬಿ ಮೀನು ಅಂತ ಇದು. ಸೊ ಫಿಶ್ ಫ್ರೈ ರೆಡಿ ಆಗಿದೆ, ನೀವು ನೋಡ್ಬೋದು. ಸೂಪರ್
ಸೂಪರ್ ಆಗಿದೆ ಟೇಸ್ಟು. ಯಾವ ನಾಯಿಗೆ ಬೇಕು ಯಾವ ರೆಡಿ ಆಗಿದೆ, ಸಕ್ಕತ್ತಾಗಿದೆ. ಎಲ್ಲರೂ ನೀವು ಕೂಡ ನಿಮ್ಮ ಊರಲ್ಲಿ ಮೀನುಗಳು ಫ್ರೈ ಮಾಡ್ತೀನಿ, ಸೂಪರ್ ಆಗಿರುತ್ತೆ. ಎಲ್ಲ ಚೌಕಾಬಾರದಲ್ಲಿ ಬ್ಯುಸಿ ಇದ್ದಾರೆ ಎಲ್ಲ. ಸೊ ಎಲ್ಲ ಚೌಕಾಬಾರದಲ್ಲಿ ಬ್ಯುಸಿ ಇದ್ದೀವಿ, ಎಲ್ಲ ಬ್ಯುಸಿ ಅವ್ರೆ. ಊರು ಚೌಕಾಬಾರದೆಲ್ಲ ಬ್ಯುಸಿ ಇದ್ದೀವಿ. ಸೊ ಎಲ್ಲರೂ ಚೌಕಾಬಾರದಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ತೋರಿಸ್ತೀನಿ ಹೆಂಗೆ ಆಡ್ತವ್ರೆ ಎಲ್ಲ ಪ್ಲೇಯರ್ಸ್ಗಳು ಇಲ್ಲಿ ನಮ್ಮ ಕಡೆ. ನಾವು ನಮ್ಮ ಮೇಡಮ್ ಅವ್ರು ಒಂದೇ ಟೀಮು ಆಡ್ತಿದ್ದೀವಿ. ನೋಡ್ಬೇಕು, ಗೆಲ್ಬೇಕು ಅಂತ ಪ್ರಯತ್ನ ಮಾಡಿ. ಒಂದೇ ಆಗ್ತಿದ್ದು ಜಗಳ ಆಡ್ತವ್ರೆ, ಎಲ್ಲ ಜಗಳ, ಎಲ್ಲರಲ್ಲೂ ಜಗಳ, ಎಲ್ಲ ಜಗಳ. ಆಡಿದ್ವಿ ಗೇಮಲ್ಲಿ ಸೋತ್ವಿ, ತಿರ್ಗಾ ಗೆಲ್ಬೇಕು ಅಂತ ಆಡ್ತಾ ಇದೀವಿ ನಾವು ನಮ್ಮ ಮೇಡಮ್ ಅವರು. ನೋಡಿ ನಮ್ಮ ಮೇಡಮ್ ಅವರು ಸೋತಿ. ನಾಳೆ ಆಗ್ತೀನಿ. ಚಾಟ್ ಕಾರ್ನರ್ ಇದೆ, ಆ ಚಾಟ್ಸ್ ಕಾರ್ನರ್ನೇ ನೋಡ್ತಾರೆ. ನಮಗೆ ಹಿಂಸೆ. ಪಾನಿಪುರಿ ತಿನ್ನಬೇಕು ಅಂತ ನಾವು ಪಾನಿಪುರಿ ತಿನ್ನಬೇಕು. ಬರೀ ಪಾನಿಪುರಿ ಊಟ ತಿನ್ನಲ್ಲ ಇವರು, ಬರೀ ಪಾನಿಪುರಿ. ಅದೇ ಕೆರ್ಬಕ ಇರ್ತಲ್ಲ, ಆ ಪಾನಿಪುರಿ ನನಗೆ ಇಷ್ಟ. ಸೀಟ್ ಸಿಗುತ್ತೋ ಇಲ್ವೋ ನೋಡ್ತಾ ಇದ್ದೀವಿ, ಸೀಟೇ ಸಿಗ್ತಾ ಇಲ್ಲ. ಹುಡುಕ್ತಾ ಇದ್ದೀವಿ ನಾವು ನಮ್ಮ ಮೇಡಮ್ ಅವರು. ಸೀಟ್ ಸಿಗ್ತಿದೆ, ಅಂತೂ ಇಂತೂ ಊಟಕ್ಕೆ ಸೀಟು ಸಿಕ್ತು. ಅಂತೂ ಇಂತೂ ನನಗೂ ಮೇಡಮ್ಗೂ ಸೀಟ್ ಸಿಕ್ತು. ತುಂಬ ಖುಷಿ ಆಗ್ತಿದೆ. ಇಲ್ಲಿ ಕೈ ತೊಳಿತಿದ್ದಾರೆ. ಇದರ ಯಾರ್ಯಾರು ಮಾಡಿದ್ದೀರಾ? ಯಾರ್ಯಾರು ಮಾಡಿದ್ದೀರಾ? ಇಲ್ಲಿ ತೊಳಿತಾರೆ ಯಾರಾದ್ರು? ಏನು ಫುಲ್ ಬ್ಯಾಟಿಂಗಾ? ಬಿಡ್ತೀವಾ? ರೈಸ್ ಮೇಡಮ್ ಅವರು ಪಾನಿಪುರಿ ತಿಂತವ್ರೆ. ಫೇವ್ರೇಟ್ ಅವರು ಮಸಾಲೆ ಪುರಿ. ಮಸಾಲೆ ಪುರಿ ತಿಂತವ್ರೆ. ಕಡೆಗೆ ಮಸಾಲೆ ಪುರಿ. ಫ್ರೂಟ್ಸ್ ಹೋಗ್ಲಿ ತಿನ್ನಿ. ಊಟ ಮಾಡಿ ಈ ಬೀಡ ತಿಂದಲೇ ನಮ್ಮ ಊಟ ಮುಗಿಯೋದು. ಇದು ಅಮೀನ್ ಪ್ಯಾಲೇಸು, ನಾವು ನಿಂತಿರೋದು. ಆಪೋಸಿಟ್ ಇರೋದು RR ಪ್ಲೇಸು. ನಾನು ಎರಡು ಚೌಟ್ರಿ ಆಚೆ ಕಡೆ ನಿಂತ್ಕೊಂಡು ಎರಡು ಮಿರರ್ ಅಂತ ನೋಡ್ತಾ ಇದ್ದೀನಿ. ನೋಡ್ರೆ ಎರಡು ಚೌಟ್ರಿನೇ ಮಿರರ್ ಇದ್ದಂಗಿದ್ದಾವೆ. ಮಿರರ್ ಥರ ಇದೆ ಚೌಟ್ರಿ ಎರಡೂ. ಒಳ್ಳೆ. ಸೊ ಮೇಡಮ್ ಅವರು ಐಸ್ ಕ್ರೀಮ್ ಕೇಳ್ತಿದ್ರು. ಸೊ ಚಿಕ್ಕ ಪುಟ್ಟ ಐಸ್ ಕ್ರೀಮ್ ತರ್ತಾ ಇದ್ರೆ ಖಾಲಿ ಆಯ್ತಾ ಇರ್ತದೆ. ಮೇಡಮ್ ಅವ್ರು ಸಾಕಾಗಲ್ಲ, ಅದಕ್ಕೆ ಅವ್ರಿಗೆ ಅಂತ ಒಂದು kg ಐಸ್ನೇ ಬುಕ್ ಮಾಡಿಬಿಟ್ಟಿದ್ದೀನಿ ಅವ್ರಿಗೆ. ನೋಡೋಣ ಇವತ್ತು ಹಾಕ್ಕೊಡೋಣ, ತಿನ್ನಲಿ ಮೇಡಮ್ ಅವರು. ಸರಿಯಾಗಿದೆ ಐಸ್ ಕ್ರೀಮ್ ಇದು. ಸಾಕು. ಒಂದ್ ಲೈಕ್ ಮಾಡಿ, ಒಂದ್ ಫಾಲೋ ಮಾಡ್ರೋ ಶಿಕ್ಷೇಂದ್ರ.